ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಹೊಸ ಅಧಿಸೂಚನೆಗಳು ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ನೋಡೋಣ. ಅದರ ಜೊತೆಗೆ ನೋಡಿ, ಎಲೆಕ್ಷನ್ಸ್ ಒಂದು ತುಂಬ ಇಂಪಾರ್ಟೆಂಟ್ ಇತ್ತು. ಯಾವುದಂದರೆ ZP ಎಲೆಕ್ಷನ್ನು ಮತ್ತು ಗ್ರಾಮ ಪಂಚಾಯಿತಿ ಎಲೆಕ್ಷನ್. ಓಕೆನಾ, ಇದು ಬಂದರೆ ಮತ್ತೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಸೊ ಇದರಿಂದ ಮತ್ತೆ ನೇಮಕಾತಿಗಳು ಆಗಲ್ಲ, ಸ್ವಲ್ಪ ಡಿಲೇ ಆಗ್ಬೋದು ಅಂತೇಳಿ ಇದೊಂದು ತುಂಬ ಎಲ್ಲರ ತಲೆಯಲ್ಲಿ ಇತ್ತು. ಓಕೆನಾ, ಮತ್ತು ಅದರ ಜೊತೆಗೆ ನೋಡಿ, ಇಂಟರ್ನಲ್ ರಿಸರ್ವೇಷನ್ ಒಂದು ಯಾವಾಗ ಬಗೆಹರಿಯುತ್ತೆ ಅದ್ರ ಬಗ್ಗೆನೂ ತುಂಬ ಕ್ವಶನ್ಸ್ ಓಡ್ತಿದೆ ಎಲ್ಲ ಸ್ಟೂಡೆಂಟ್ಸಲ್ಲಿ. ಸೊ ಇದ್ರ ಬಗ್ಗೆ ಎಲ್ಲ ನೋಡೋಣ ಈ ವಿಡಿಯೋಸಲ್ಲಿ. ಓಕೆನಾ, ನೋಡಿ, ಫಸ್ಟ್ ಮೇನ್ಲಿ ಏನಂದರೆ ಇಂಟರ್ನಲ್ ರಿಸರ್ವೇಷನ್. ಓಕೆನಾ, ಯಾಕಂದರೆ 50% ನೇಮಕಾತಿನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಗೋರ್ಮೆಂಟ್ ಅವ್ರು ಹೇಳಿದ ಮೇಲೆ ಇಂಟರ್ನಲ್ ರಿಸರ್ವೇಷನ್ನ ಅಪ್ಲೈ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದರು. ಅದರಿಂದನೇ ನೇಮಕಾತಿ ಮತ್ತೆ ಡಿಲೇ ಆಗ್ತಿದೆ. ಓಕೆನಾ, ಬಟ್ ನೋಡಿ, 27ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಬಟ್ ಕೋಡ್ ಆಫ್ ಕಂಡಕ್ಟಿಂದ ಸೊ ಅದನ್ನು ಮುಂದೂಡಿದ್ದಾರೆ. ಅದು ಆಲ್ಮೋಸ್ಟ್ ನೋಡಿ ಏಪ್ರಿಲ್ ಮಿಡ್ಡಲ್ಲಿ ಆಗುತ್ತೆ. ಓಕೆನಾ, ಕ್ಯಾಬಿನೆಟ್ ಮೀಟಿಂಗು ಏಪ್ರಿಲ್ ಮಿಡ್ಡಲ್ಲಿ ಆಗೋ ಚಾನ್ಸಸ್ ಇದೆ. ಸೊ ಅಲ್ಲಿ ಫೈನಲೈಸ್ ಆದರೆ ಅಥವಾ ಇನ್ನೊಂದು ಕ್ಯಾಬಿನೆಟ್ ಮಾಡಿ ಏಪ್ರಿಲಲ್ಲಿ ಫೈನಲೈಸ್ ಆದರೆ ಮೇಯಲ್ಲಿ ನೋಟಿಫಿಕೇಶನ್ಗಳನ್ನು ಮಾಡೋ ಚಾನ್ಸಸ್ ಇದೆ. ಓಕೆನಾ, PC, VO, ಕೆಲವೊಂದು SD, FD. ಓಕೆನಾ, ಏನು 56,000 ಹುದ್ದೆಗಳನ್ನು ಫಿಲ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದರಲ್ಲಿ 1 by 1 ಕಾಲ್ಫಾರ್ ಮಾಡೋ ಚಾನ್ಸಸ್ ಇದೆ. ಬಟ್ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕಂದ್ರೆ, ಏನು ಕ್ಯಾಬಿನೆಟ್ ಮೀಟಿಂಗ್ನ ಇಟ್ಕೊತಾರಲ್ಲ ಇಂಟರ್ನಲ್ ರಿಸರ್ವೇಷನ್ದು, ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಒಂದು ಆ ಸ್ಟೂಡೆಂಟ್ ಕಡೆಯಿಂದ ಒಂದು ಹೋರಾಟನ ಮಾಡಬೇಕಾಗುತ್ತೆ. ಓಕೆನಾ, ಮತ್ತೆ ಯಾಕಂದರೆ ಅದು ಆ ಗೋರ್ಮೆಂಟ್ಗೆ ರೀಚ್ ಆಗಬೇಕು. ಇವಾಗ ಆಲ್ರೆಡಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ ಮೇಲೇ 30 ದಿನದಲ್ಲಿ ನೇಮಕಾತಿನ ಮಾಡ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ರು. ಬಟ್ ಇವಾಗ ಒಂದು ರೀಸನ್ ಸಿಕ್ತು ಅವರಿಗೆ, ಏನಂದರೆ ಕೋಡ್ ಆಫ್ ಕಂಡಕ್ಟ್ ಅಂತೇಳಿ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ. ಬಟ್ ನೋಡಿ, ಇವಾಗ ಮತ್ತೆ ಯಾವಾಗ ಇಂಟರ್ನಲ್ ರಿಸರ್ವೇಷನ್ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತಲ್ಲ, ಅದಕ್ಕಿಂತ ಬಿಫೋರು ಮತ್ತೆ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಸೊ ಖಂಡಿತ ಅದು ಇಂಪ್ಯಾಕ್ಟ್ ಆಗುತ್ತೆ. ಓಕೆನಾ, ಅದು ಏನು ಡಿಸ್ಕಷನ್ ಮಾಡ್ತಾರಲ್ಲ ಇಂಟರ್ನಲ್ ರಿಸರ್ವೇಷನ್ದು, ಅದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ನೋಡಿ, ಏನಂದರೆ ಮತ್ತೆ ಒಂದು ಹೋರಾಟ ಮಾಡಲೇಬೇಕು ದೊಡ್ಡ ಮಟ್ಟದಲ್ಲಿ. ಎಲ್ಲ ಸ್ಟೂಡೆಂಟ್ಸು ಒಗ್ಗೂಡಿ ಒಂದು ಹೋರಾಟ ಮಾಡಬೇಕಾಗುತ್ತೆ. ಸೊ ಅದು ಆದಮೇಲೆ ನೋಡಿ, ಇಂಟರ್ನಲ್ ರಿಸರ್ವೇಷನ್ ಇನ್ ಕೇಸ್ ಕ್ಲಿಯರ್ ಆದರೆ ಅದು ಯಾವ್ದು ಬೇಸಸ್ ಮೇಲೆ ಮಾಡ್ತಾರಂತ ಗೊತ್ತಿಲ್ಲ. ನೋಡಿ, 50% ಮೇಲೆ ನೇಮಕಾತಿನ ಸ್ಟಾರ್ಟ್ ಮಾಡಿದ್ರೆ ವಿತ್ ಇಂಟರ್ನಲ್ ರಿಸರ್ವೇಷನ್ ಮಾಡ್ತಾರೋ ಅಥವಾ ವಿತೌಟ್ ಮಾಡ್ತಾರಂತೇಳಿ ನೋಡಬೇಕು. ಅದು ಏನೇ ಆಗಲಿ, ಒಟ್ಟಿನಲ್ಲಿ ನೇಮಕಾತಿನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಬಟ್ ಇದರ ಜೊತೆಗೆ ನೋಡಿ, ಸ್ಟೂಡೆಂಟ್ಸಲ್ಲಿ ಏನಂದರೆ ಮೇ ಜೂನಲ್ಲಿ ಎಲೆಕ್ಷನ್ ಅಂತ ಆಲ್ರೆಡಿ ಮೊದಲು ಅಪ್ಡೇಟ್ ಆಗಿತ್ತು. ಯಾಕಂದರೆ ಕೆಲವೊಂದು ನ್ಯೂಸಲ್ಲಿ ಬಂದಿತ್ತು ಮೇ ಜೂನಲ್ಲಿ ಎಲೆಕ್ಷನ್ಸ್ನ ಮಾಡ್ಬೋದು ಅಂತೇಳಿ. ಬಟ್ ನೋಡಿ, ಇವಾಗ ಏನಂದರೆ ಮಾಹಿತಿ ಸಿಗ್ತಿರೋದು ಆಲ್ಮೋಸ್ಟ್ ನೋಡಿ ಸೆಪ್ಟೆಂಬರು ಅಕ್ಟೋಬರಲ್ಲಿ ಎಲೆಕ್ಷನ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಓಕೆನಾ, ಯಾವುದಂದರೆ ZP ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳನ್ನು ಸೆಪ್ಟೆಂಬರು ಮತ್ತು ಅಕ್ಟೋಬರಲ್ಲಿ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಓಕೆನಾ, ಅಲ್ಲಿವರೆಗೂ ಮುಂದೂಡಿದ್ರೆ ಕೋಡ್ ಆಫ್ ಕಂಡಕ್ಟು ಬರಲ್ಲ. ಸೊ ಅದ್ರ ಬಿಫೋರು ನೋಟಿಫಿಕೇಶನ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆನಾ, ಯಾಕಂದರೆ ಜೂನ್, ಜುಲೈ ಇದೆ, ಆಗಸ್ಟ್ವರೆಗೂ ಮಾಡ್ಬೋದು. ಇದು ಏನಕ್ಕೆ ಅಂದರೆ ರಿಸರ್ವೇಷನ್ ಸಲುವಾಗಿ ಎಲೆಕ್ಷನ್ಗಳನ್ನು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಡಿಲೇ ಮಾಡ್ಬೋದು, ಈ ಸಲನೂ ZP ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಗಳನ್ನು ಡಿಲೇ ಮಾಡ್ಬೋದು ಅಂತ ನ್ಯೂಸ್ ಬಂದಿದೆ. ಓಕೆನಾ, ಅದೇ ರೀತಿ ಆದರೆ ನೋಡಿ, ನೇಮಕಾತಿಗಳನ್ನು ಮೇ ಜೂನಲ್ಲಿ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕಿಂತ ಬಿಫೋರು ಗೌರ್ಮೆಂಟ್ಗೆ ಏನು ಪ್ರೆಷರ್ನ ಹಾಕ್ತಿದ್ದೀವಲ್ಲ ಅದೇ ರೀತಿ ಕಂಟಿನ್ಯೂ ಹಾಕಬೇಕು. ನೋಡಿ, ಇದು ಏನು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದ್ರ ಬಿಫೋರು ಒಂದು ಹೋರಾಟ ಮಾಡಲೇಬೇಕು. ಅದು ಆದಮೇಲೆ ನೋಡೋಣ ಗೌರ್ಮೆಂಟ್ ಅವರು ಏನು ಅಪ್ಡೇಟ್ ಕೊಡ್ತಾರಂತೇಳಿ. ಯಾಕಂದರೆ ಈ ಒಂದು ಸೈಡ್ ನೋಡಿ 56% ಕಂಟಿನ್ಯೂ ಆಗ್ತಿದೆ. ಓಕೆನಾ, ಮತ್ತೆ 2.5 ತಿಂಗಳು ನಾನು ಆಲ್ರೆಡಿ ಹೇಳಿದ್ದೀನಿ, ಜೂನ್ 15ಗೆ ಅಂತೇಳಿ. ಜೂನ್ 15ಗೆ ನೆಕ್ಸ್ಟ್ ಹಿಯರಿಂಗ್ ಇಟ್ಟಿದ್ದಾರೆ. ಓಕೆನಾ, ಅದು 56% ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ. ಸೊ ಇವಾಗ ಏನು ಗೌರ್ಮೆಂಟ್ ಡಿಸಿಷನ್ ತೊಗೊಂಡಿದೆಯಲ್ಲ 50% ಮಾಡಿ 6%ನ ಹೋಲ್ಡಲ್ಲಿ ಇಟ್ಕೊತೀವಿ ಅಂತೇಳಿ. ಸೊ ಇದೇ ರೀತಿ ಮಾಡಿದ್ರೆ ಮಾತ್ರ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ಓಕೆನಾ, ಇಲ್ಲ 56% ಮೇಲೇ ನೇಮಕಾತಿನ ಸ್ಟಾರ್ಟ್ ಮಾಡ್ತೀವಿ ಅಂತ ವಾಪಸ್ ಏನಾದರೂ ಅಂದರೆ ಸೊ ಅದು ಕೋರ್ಟ್ ಕೇಸು ಇನ್ನೂ ಬಗೆಹರಿಯಲ್ಲ. ಓಕೆನಾ, ಸೊ ಈ ರೀತಿ ಚಾನ್ಸಸ್ ಇದೆ. ಬಟ್ ಎಲೆಕ್ಷನ್ ಒಂದು ತುಂಬ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ಮೇ, ಜೂನ್, ಜುಲೈಯಲ್ಲಿ ಎಲೆಕ್ಷನ್ ಆದರೆ ಮತ್ತೆ ಡಿಲೇ ಆಗ್ಬೋದು. ಕೋಡ್ ಆಫ್ ಕಂಡಕ್ಟ್ ಬಂದರೆ ಮತ್ತೆ ಡಿಲೇ ಆಗ್ಬೋದು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಸಲುವಾಗಿ ಅಂತ ಎಲ್ಲ ಸ್ಟೂಡೆಂಟ್ಸಲ್ಲಿ ಇತ್ತು. ಬಟ್ ನೋಡಿ, ಅಕ್ಟೋಬರ್, ಸೆಪ್ಟೆಂಬರಲ್ಲಿ ಆದರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅಲ್ಲಿವರೆಗೂ ಇನ್ನೂ 4-5 ತಿಂಗಳು ಟೈಮ್ ಸಿಗುತ್ತೆ. ಬಟ್ ಅಲ್ಲಿವರೆಗೂ ಅದೇ ಥರ ಮತ್ತೆ ಗೌರ್ಮೆಂಟ್ದವ್ರಿಗೆ ಪ್ರೆಷರ್ ಹಾಕಲೇಬೇಕು. ಈ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಏನು ಡಿಸಿಷನ್ ಬರುತ್ತಂತ ನೋಡೋಣ. ನೋಡಿ, ಇಂಟರ್ನಲ್ ರಿಸರ್ವೇಷನ್ ಒಂದು ಕ್ಲಿಯರ್ ಆದರೆ ಆಲ್ರೆಡಿ ಇಮಿಡಿಯೇಟಾಗಿ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ಬಟ್ ಇಂಟರ್ನಲ್ ರಿಸರ್ವೇಷನ್ದೇ ಒಂದು ಪ್ರಾಬ್ಲಮ್ ಆಗ್ತಿರೋದು. ಬಟ್ ಅದೇ ರೀತಿ ನೋಡಿ, ಗೌರ್ಮೆಂಟ್ ಅವರು ನೇಮಕಾತಿಗಳನ್ನು ಮಾಡಬಾರ್ದು ಅಂತೇಳಿ ಮನಸ್ಥಿತಿ ಇದ್ದರೆ ನೇಮಕಾತಿಗಳು ಆಗೋದೇ ಇಲ್ಲ.
ನೋಡಿ ಅದೇ ಮನಸ್ಥಿತಿಯಿಂದನೇ ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ. 2-3 ವರ್ಷ ನೇಮಕಾತಿಗಳನ್ನು ಮಾಡಬಾರ್ದು ಅಂತಲೇ ಬೇರೆ ಬೇರೆ ರೀಸನ್ ಹೇಳ್ಕೊಂಡು ಬಂದಿದ್ದಾರೆ. ಇಂಟರ್ನಲ್ ರಿಸರ್ವೇಷನು 56% ರಿಸರ್ವೇಷನು ಅಂತೇಳಿ, ಓಕೆನಾ. ಬಟ್ ಇಲ್ಲಿವರೆಗೂ ಏನು ವೇಟ್ ಮಾಡಿದ್ದೀವಲ್ಲ, ಇನ್ನು ಮುಂದೆ ಮಾಡೋಕ್ಕಾಗಲ್ಲ. ಮತ್ತೆ ಒಂದು ಹೋರಾಟ ಮಾಡಿದ ಮೇಲೆ ಈ ಏನು ಕ್ಯಾಬಿನೆಟ್ಗೆ ಇದೆ, ಇವಾಗ ಏನು ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಅದಕ್ಕೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಎಲ್ಲರೂ ಪ್ರೊಟೆಸ್ಟ್ಗೆ ಬೆಂಬಲನ ಕೊಡಿ, ಓಕೆನಾ. ಸಪೋರ್ಟ್ ಕೊಟ್ಟರೆ ಮಾತ್ರ ಅದು ಸಕ್ಸಸ್ ಆಗೋದು. ಮತ್ತು ಅದರ ಜೊತೆಗೆ ಹೇಳಿದ್ದೀನಿ ನೋಡಿ, ಏನು ಪ್ರೈವೇಟ್ ಜಾಬ್ನ ಮಾಡಿಕೊಂಡು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಿದ್ದೀರಲ್ಲ, ಅದನ್ನು ಕಂಟಿನ್ಯೂ ಮಾಡಿ ಅಂತ ತುಂಬ ಹೇಳ್ತಿದ್ದೀನಿ. ಪ್ರೈವೇಟ್ ಜಾಬ್ನ ಯಾವತ್ತೂ ಬಿಡಬೇಡಿ, ಇದು ಕಂಟಿನ್ಯೂ ಇಟ್ಕೊಂಡೆ ಗೋರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗಿ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. 4-5 ಅವರ್ ಟೈಮ್ ಸಿಕ್ಕರೂ ಕವರ್ ಮಾಡ್ಬೋದು. ಇನ್ನೂ ತುಂಬ ಟೈಮ್ ಇದೆ, ಓಕೆನಾ. ಏನಿಲ್ಲ ಅಂದರೂ ಇನ್ನೂ 6 ಮಂತ್ಸ್ ಸಿಗುತ್ತೆ ನಿಮ್ಮ ಎಕ್ಸಾಮ್ಸ್ಗೆ. ಇನ್ ಕೇಸ್ ನೆಕ್ಸ್ಟ್ ಮಂತ್ ನೋಟಿಫಿಕೇಷನ್ ಆದರೂ ಇನ್ನೂ 6 ತಿಂಗಳವರೆಗೂ ಸಿಗುತ್ತೆ. KE ಆದರೆ ಮಾತ್ರ ಸ್ವಲ್ಪ ಸ್ಪೀಡ್ ಮಾಡ್ಬೋದು, ಓಕೆನಾ. ಬಟ್ ಎಲ್ಲ ರಿಸರ್ವೇಷನ್ ಕ್ಲಿಯರ್ ಆಗಿ ಹೊಸ ನೇಮಕಾತಿಗಳಾಗಿ ಎಲ್ಲ ಆಗೋಕ್ಕೆ ಆಲ್ಮೋಸ್ಟ್ ಒಂದು 6 ಮಂತ್ ಆದರೂ ಸಿಗುತ್ತೆ. ಸೊ ನೀವು ಪ್ರಿಪೇರ್ ಆಗಿ ಎಕ್ಸಾಮ್ಸ್ನ ಬರಿಬೋದು. ನೋಡಿ, ಪ್ರೈವೇಟ್ ಜಾಬ್ ಇರೋದನ್ನು ಬಿಟ್ಟು ಮತ್ತೆ ಫುಲ್ ಟೈಮ್ಗೆ ಗೌರ್ಮೆಂಟ್ ಜಾಬ್ಗೆ ಬಂದರೆ ತುಂಬ ಸಫರ್ ಆಗ್ತೀರಾ. ಸೊ ಆ ರೀತಿ ಯಾರೂ ಮಾಡಬೇಡಿ. ಯಾರು ಫಿನಾನ್ಷಿಯಲಿ ಫಿಟ್ ಇದ್ದರೆ ನೀವು ಕಂಟಿನ್ಯೂ ಫುಲ್ ಟೈಮ್ಗೆ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಮಾಡ್ಬೋದು, ಓಕೆನಾ. ಈ ಥರ ಮಾಡಿ. ನೋಡಿ, ಎಲೆಕ್ಷನ್ನು ಮೇ ಜೂನ್ ಅಂತ ಏನು ಅಪ್ಡೇಟ್ ಬಂದಿತ್ತಲ್ಲ, ಸೊ ಅದು ಇವಾಗ ಆಲ್ಮೋಸ್ಟ್ ನಡೆಯಲ್ಲ ಅಂತ ಅನಿಸುತ್ತೆ, ಓಕೆನಾ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಡೆಯೋ ಚಾನ್ಸಸ್ ಇದೆ. ಇವಾಗ ಇನ್ನೂ ಗೌರ್ಮೆಂಟ್ಗೆ ಪ್ರೆಷರ್ ಹಾಕಿದ್ರೆ ನೇಮಕಾತಿಗಳನ್ನು ಮಾಡೋ ಚಾನ್ಸಸ್ ಇದೆ, ಓಕೆನಾ. PC ಮತ್ತು VO ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಆಗಿದೆ, ಅದರದ್ದು ಪ್ರಾಸೆಸ್ ಏನಿದೆಯಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಸ್ಟೂಡೆಂಟ್ ಕಡೆಯಿಂದ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ, ಓಕೆನಾ. ಆದರೆ ಮಾತ್ರ ಈ ಗೌರ್ಮೆಂಟ್ ಅವರು ನೇಮಕಾತಿಗಳನ್ನು ಮಾಡ್ಬೋದು. ಮತ್ತು ನೋಡಿ, ಏನೇ ಅಪ್ಡೇಟ್ ಬಂದರೆ, ಇನ್ಫಾರ್ಮೇಷನ್ ಬಂದರೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.